ಸೊ ವೀಕ್ಷಕರೇ, ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ವೃಷಭಾವತಿಯ ಒಂದು ಸಂಸ್ಕರಣಾ ಘಟಕ ಏನು ಈ ತ್ಯಾಜ್ಯ ನೀರು, ಕಲುಷಿತ ನೀರು ಅಂತ ಹೇಳ್ತಾ ಇದೀವಿ, ಅದನ್ನ ಸಂಸ್ಕರಣೆ ಮಾಡಿ ಕೊಡ್ತಾ ಇದೀವಿ ಅಂತ ಹೇಳಲಾದಂತಹ ಒಂದು ಸಂಸ್ಕರಣಾ ಘಟಕದ ಬಳಿ ಅದರ ಹಿಂಭಾಗದಲ್ಲಿ ಕೆಂಗೇರಿ ಮೋರಿಯ ಮೂಲಕ ಹರಿಯುವಂಥ ನೀರಿನ ವಿಚಾರದಲ್ಲಿ ನಾನು ನಿಮಗೆ ಒಂದು ಸಾಕಷ್ಟು ವಿಚಾರಗಳನ್ನು ಹೇಳಿದೆ. ನೀರು ಯಾವ ಥರ ಇದೆ, ಯಾವ ಥರ ಕಲುಷಿತವಾಗಿದೆ, ಈ ಪ್ಲ್ಯಾಂಟಿಂದ ಬರ್ತಾ ಇರುವಂತಹ ನೀರು, ಸಂಸ್ಕರಣೆ ಮಾಡಿ ಬಿಡ್ತಾ ಇರುವಂತಹ ನೀರು ಹೇಗಿದೆ, ಇವೆಲ್ಲವನ್ನು ಸಹ ನಾನು ನಿಮಗೆ ಹೇಳಿದ್ದೆ. ಇವಾಗ ನಾನು ಬೈರಮಂಗಲ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇರುವಂಥದ್ದು. ಆ ಏನು ಕಳೆದ ಬಾರಿ ಹೇಳಿದ ಹಾಗೆ ಆ ಪ್ಲ್ಯಾಂಟಿಂದ ಸಂಸ್ಕರಣೆ ಮಾಡಿದಂತಹ ನೀರು ಕೆಂಗೇರಿಯ ಮೋರಿಯ ಮುಖಾಂತರ ಹರಿಬಿಡಲಾಗ್ತಿದೆ. ಆ ನೀರು ಇವಾಗ ಬಂದು ತಾವು ನೋಡ್ತಾ ಇದ್ದೀರಾ, ಈ ಒಂದು ಬೈರಮಂಗಲ ಅನ್ನುವಂತಹ ಒಂದು ಏನು ಕೆರೆ ತಾವು ಕಾಣ್ತಾ ಇದ್ದೀರಾ, ಈ ಒಂದು ಕೆರೆಯ ಮುಖಾಂತರ ಹರಿದು ಹಾಗೆ ನಿಧಾನಗತಿಯಲ್ಲಿ ಬಂದು ಮುಂದೆ ಸಾಗುವಂಥದ್ದು. ಈ ಒಂದು ಕೆರೆಯ ಸಂಪೂರ್ಣ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟು ಕೆಟ್ಟದಾಗಿದೆ, ಏನು ತಾವು ಈ ಬೌಂಡ್ರಿಯನ್ನು ನೋಡ್ತಾ ಇದ್ದೀರಾ, ಇಷ್ಟು ಕೆರೆಯಲ್ಲಿ ಇರುವಂಥದ್ದು ಆ ಕೆಂಗೇರಿಯ ಕಲುಷಿತವಾದಂತಹ ವಿಷಪೂರಿತವಾದಂತಹ ಸಂಸ್ಕರಣೆ ಮಾಡಲಾಗಿದೆ, ಎರಡನೇ ಹಂತದಲ್ಲಿ ಸಂಸ್ಕರಣೆ ಮಾಡಲಾಗಿದೆ ಅಂತ ಏನು ಹೇಳ್ತಾ ಇದ್ದಾರೆ, ಆ ಒಂದು ನೀರನ್ನು ಇಲ್ಲಿ ತಂದು ಬಿಟ್ಟಿರುವಂಥದ್ದು. ಈ ಒಂದು ಕೆರೆಯನ್ನು ದಾಟಿ ಮುಂದೆ ಈ ಒಂದು ಮಾರ್ಗವಾಗಿ ಈ ನೀರು ತಾವು ನೋಡ್ತಾ ಇದ್ದೀರಾ ಮುಂದೆಗಡೆ ಅಲ್ಲಿ ಎಷ್ಟು ನೊರೆಯಾಗಿ ಬರ್ತಾ ಇದೆ. ಈ ಒಂದು ಜಾಗದಲ್ಲಿ ಕೋಡಿ ಹರಿದ್ರೆ ಹೇಗೆ ಮುಂದೆ ಸಾಗುತ್ತೆ, ಆಮೇಲೆ ಅಲ್ಲಿಂದ ಬರ್ತಿರೋಂಥ ನೀರು ಎಷ್ಟು ನೊರೆ ಬಂದು ಮುಂದೆ ಸಾಗ್ತಾ ಇದೆ, ಈ ನೀರು ಎಲ್ಲಿ ಹೋಗ್ತಾ ಇದೆ ಅಂತ ಒಂದು ಪ್ರಶ್ನೆ ಕಾಡಬಹುದು. ಈ ನೀರು ಇಲ್ಲಿಂದ ಒಂದು ಮಾರ್ಗವಾಗಿ ಮುಂದೆ ಮೇಕೆದಾಟು ಅಂತ ನಾವೇನು ಹೇಳ್ತೀವಿ, ಆ ಮೇಕೆದಾಟು ಮುಖಾಂತರ ಮೇಟೂರು ಈ ಥರ ಬೇರೆ ಬೇರೆ ಡ್ಯಾಮ್ಗಳ ಮೂಲಕ ತಮಿಳುನಾಡಿಗೆ ತಲುಪುವಂತಹ ಒಂದು ನೀರು. ಸೊ ಇದು ಎರಡನೇ ಹಂತದಲ್ಲಿ ಸಂಸ್ಕರಣೆ ಆಗಿ ಶುದ್ಧೀಕರಣ ಆಗಿ ಮುಂದೆ ಸಾಗ್ತಿರುವಂತಹ ನೀರು, ಎರಡನೇ ಹಂತದ ನೀರು. ತಾವು ನೋಡಿ ಯಾವ ಮಟ್ಟದಲ್ಲಿ ಇದೆ ಎರಡನೇ ಹಂತದ ಶುದ್ಧೀಕರಣದ ನೀರು, ಎಷ್ಟು ನೊರೆ ಬರ್ತಾ ಇದೆ, ಏನಾಗಿದೆ ಇದು ನೀರು ಅಂತ ಹೇಳ್ಬಿಟ್ಟು. ಇದು ತುಂಬ ದೂರ ಆಯಿತು ಅನಿಸುತ್ತೆ. ನಾನು ಬಹಳ ಆ ಒಂದು ನೀರಿನ ಹತ್ತಿರದಲ್ಲೇ ಹೋಗಿ ಮುಂದೆಗಳಿಂದ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ, ಬನ್ನಿ. ಸೊ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದೆ, ಹತ್ತಿರಕ್ಕೆ ಕರ್ಕೊಂಡೋಗಿ ನಿಮಗೆ ಆ ದೃಶ್ಯಗಳನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ. ನನ್ನ ಹಿಂಭಾಗದಲ್ಲಿ ತಾವು ನೋಡ್ತಾ ಇದ್ದೀರಾ, ನಮ್ಮ ಸ್ನೇಹಿತರು ಕ್ಯಾಮ್ರಾಮ್ಯಾನ್ ಆದಂಥವ್ರು ಅದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಾ, ಈ ಹಿಂದೆ ಯಾವ ರೀತಿಯಾದಂತಹ ಈ ಒಂದು ನೊರೆ ಪೂರಿತವಾದಂತಹ ಕಲುಷಿತವಾದಂತಹ ವೃಷಭಾವತಿ ಹೆಸರಿನ ಈ ವಿಷಪೂರಿತ ನೀರು ಹರಿದು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು, ಈ ನೀರು ಇಲ್ಲಿಂದ ನೇರವಾಗಿ ಮೇಕೆದಾಟು ತಲುಪೋದ್ರ ಮುಖಾಂತರ ಅಲ್ಲಿಂದ ಮುಂದಿನ ರಾಜ್ಯವಾದಂತಹ ತಮಿಳುನಾಡು ಸೇರ್ತಾ ಇದೆ. ಈ ನೀರನ್ನು ತಮಿಳುನಾಡು ಸರ್ಕಾರ ಹರಿಸಬಾರ್ದು, ನಮ್ಮ ರಾಜ್ಯಕ್ಕೆ ಇದನ್ನು ತಡೆ ಹಿಡಿಬೇಕು ಅನ್ನುವಂತಹ ನಿಬಂಧನೆಯನ್ನು ಹೇರಿ ನ್ಯಾಯಾಲಯದ ಮೊರೆ ಸಹ ಹೋಗಿದ್ರು. ಆ ನ್ಯಾಯಾಲಯ ಕರ್ನಾಟಕ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿತ್ತು, ಇದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು. ಆದರೂ ನೀರನ್ನ ತಮಿಳುನಾಡು ಕಡೆ ಹರಿಬಿಡ್ತಾ ಇರೋಂಥದ್ದು ಯಾವ ಮಟ್ಟದ ಕಲುಷಿತವಾದಂತಹ ನೀರು ಅಂತ ತಾವು ನೋಡ್ಬೋದು. ಎರಡನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ಸಂಸ್ಕರಣೆಯನ್ನ ಮಾಡಿ ಹರಿಬಿಡ್ತಾ ಇರುವಂತಹ ನೀರಿದು. ಈ ನೀರು ನೇರವಾಗಿ ಮೇಕೆದಾಟು ತಲುಪುತ್ತೆ. ಮೇಕೆದಾಟು ಕಾವೇರಿ ನೀರಿನ ಒಂದು ಜೊತೆಯಲ್ಲಿ ಇದು ಸ್ಪರ್ಶವನ್ನ ಮಾಡಿ ಆ ಕಾವೇರಿ ನೀರಿನ ಜೊತೆಯಲ್ಲಿ ಮುಂದಿನ ತಮಿಳುನಾಡಿಗೆ ಹರಿಯುವಂಥದ್ದು. ತಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಏನು ಕೆಂಗೇರಿ ಮೋರಿ ಅಂತ ಹೇಳ್ತೀವಿ, ಆ ಕೆಂಗೇರಿ ಮೋರಿಯ ಮುಖಾಂತರವಾಗಿ ಬೈರಮಂಗಲ ಒಂದು ಕೆರೆಗೆ ಬಂದು ಆ ಕೆರೆಯ ನಂತರ ಇದು ಮುಂದೆ ಸಾಗುವಂಥದ್ದು. ಈ ಒಂದು ವಿಷಪೂರಿತವಾದಂತಹ ನೀರನ್ನ ತಾವು ನೆಲಮಂಗಲ ತಾಲೂಕಿಗೆ ಸ್ವಾಗತ ಮಾಡೋದಕ್ಕೆ ಬಯಸ್ತೀರಾ? ಈ ನೀರು ನಿಮಗೆ ಅವಶ್ಯಕತೆ ಇದೆಯಾ, ಬೇಕಾ? ಇವೆಲ್ಲ ಪ್ರಶ್ನೆಗಳು ಸಹಜವಾಗಿ ಕಾಡುವಂಥದ್ದು. ಇದರಿಂದ ಆಗುವಂತಹ ಅಷ್ಟು ದುಷ್ಪರಿಣಾಮಗಳನ್ನ ತಡೆ ಹಿಡಿಬೇಕು ಅನ್ನುವಂಥ ಒಂದು ಹೋರಾಟ. ಸೊ ವೀಕ್ಷಕರೇ, ತಾವಿಷ್ಟೊತ್ತು ಈ ಒಂದು ವೃಷಭಾವತಿಯ ಹೆಸರಿನಲ್ಲಿ, ಈ ವೃಷಭಾವತಿ ಅನ್ನುವಂತಹ ಯೋಜನೆಯ ಹೆಸರಿನಲ್ಲಿ ನೆಲಮಂಗಲದ ನಾಗರಿಕರಿಗೆ, ನೆಲಮಂಗಲದ ತಾಲೂಕಿನ ಮತದಾರರಿಗೆ ಯಾವ ರೀತಿಯಾದಂತಹ ಒಂದು ವಿಷವನ್ನು ತಂದು ಕೊಡೋದಕ್ಕೆ ಇಲ್ಲಿನ ಶಾಸಕರು ಮುಂದಾಗಿದ್ದಾರೆ ಅನ್ನೋದನ್ನ ತಾವು ಗಮನಿಸಬಹುದು. ಇಲ್ಲಿಂದ ಕೇವಲ 20 ಅಥವಾ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಕನಕಪುರ, ಏನು ತಾವು ಇಲ್ಲಿ ನೋಡ್ತಾ ಇದ್ದೀರಾ, ಈ ನೀರು ಹರಿಯೋ ಜಾಗದಿಂದ ಕೇವಲ 20 ಅಥವಾ 25 ಕಿಲೋಮೀಟರ್ ಅಂತರದಲ್ಲಿರುವಂತಹ ಕನಕಪುರ ತಾಲೂಕಿಗೆ ಹೇಮಾವತಿ ಮತ್ತು ಎತ್ತಿನಹೊಳೆ ನೀರು ಬೇಕು. ಇಲ್ಲಿಂದ ಬಹಳಷ್ಟು ದೂರದಲ್ಲಿರುವಂತಹ ನೆಲಮಂಗಲ ತಾಲೂಕಿಗೆ
ಈ ಒಂದು ಏನು ಕೊಳಚೆ ನೀರು, ಕಕ್ಕಸ್ಸಿನ ನೀರು, ತ್ಯಾಜ್ಯ ಮಿಶ್ರಣವಾದಂತಹ ನೀರು, ಕಾರ್ಖಾನೆಗಳ ಕೆಮಿಕಲ್ ಮಿಶ್ರಣ ಆಗಿರುವಂತಹ ಕಲುಷಿತವಾದಂತಹ ನೀರು ನೆಲಮಂಗಲ ತಾಲೂಕಿನ ಜನಗಳಿಗೆ ಕೊಡುವಂತಹ ಭಾಗ್ಯ. ಇದು ಯಾವ ಥರದ ಭಾಗ್ಯ ಅಂತ ಹೇಳ್ಬಿಟ್ಟು ನೆಲಮಂಗಲ ಶಾಸಕರು ಹೇಳಬೇಕು. ನೆಲಮಂಗಲ ತಾಲೂಕಿನ ಜನ ಮತವನ್ನು ಕೊಟ್ಟು ಇಂತಹ ಶಾಸಕರನ್ನ ಆಯ್ಕೆ ಮಾಡಿರೋದು ಇಂತಹ ಪುಣ್ಯದ ಕೆಲಸ ಮಾಡೋದಕ್ಕ? ಇಲ್ಲಿನ ಜನ ಇದನ್ನು ಪರಿಗಣಿಸಬೇಕಾಗುತ್ತೆ. ಎತ್ತಿನ ಹೊಳೆ ಅಥವಾ ಹೇಮಾವತಿ ಅಂತಹ ಪವಿತ್ರವಾದಂತಹ ನೀರನ್ನು ಕೊಡೋ ಬದಲಿಗೆ ಎರಡನೇ ಹಂತದಲ್ಲಿ ಶುದ್ಧೀಕರಣವಾದಂತಹ ನೀರನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಶಾಸಕರು ಮಾತ್ರ ಮೂರನೇ ಹಂತಕ್ಕೆ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅದು ಆಗಲಿಲ್ಲ. ಎರಡನೇ ಹಂತಕ್ಕೆ ಅದು ಅಂತ್ಯ ಆಯಿತು ಅಂದಂಥ ಸಂದರ್ಭದಲ್ಲಿ ಎರಡನೇ ಹಂತದ ಶುದ್ಧೀಕರಣದ ನೀರು ತಾವು ಈಗಾಗಲೇ ನೋಡಿದ್ದೀರಾ. ದೃಶ್ಯಗಳಲ್ಲಿ ನೋಡಿದಂತಹ ನೀರು ಎರಡನೇ ಹಂತದಲ್ಲಿ ಶುದ್ಧೀಕರಣವಾದಂತಹ ನೀರು. ಅದು ಎರಡನೇ ಹಂತದಲ್ಲಿ ಶುದ್ಧೀಕರಣ ಆದಂತಹ ನೀರು ಅಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ವೃಷಭಾವತಿಯ ಒಂದು ಶುದ್ಧೀಕರಣ ಘಟಕ ಏನಿದೆ, ಆ ಘಟಕದಲ್ಲಿ ಏನು ಶುದ್ಧೀಕರಣ ಆಗ್ತಾ ಇದೆ ನೀರು, ಆ ಶುದ್ಧೀಕರಣ ಆದಂತಹ ನೀರೇ ಇಲ್ಲಿ ಹರಿತಾ ಇರೋಂಥದ್ದು. ಈ ನೀರನ್ನೇ ತಮಿಳುನಾಡು ಸರ್ಕಾರಕ್ಕೆ ಕೊಡ್ತಾ ಇರೋಂಥದ್ದು. ತಮಿಳುನಾಡು ಸರ್ಕಾರ ಏನು ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒಂದು ಮೊಕದ್ದಮೆಯನ್ನು ಹೂಡಿತ್ತು. ಅದು ಕೋರ್ಟಲ್ಲಿ ಅವರು ಹೇಳಿದ್ದಾರೆ, ಎರಡನೇ ಹಂತದ ಶುದ್ಧೀಕರಣ ಮಾಡಿ ನೀರನ್ನು ನಾವು ತಮಿಳುನಾಡಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಎರಡನೇ ಹಂತದಲ್ಲಿ ಶುದ್ಧೀಕರಣ ಆದಂತಹ ನೀರು ಇದೆ. ಇದೇ ನೀರು ತಮಿಳುನಾಡಿಗೆ ಹೋಗ್ತಾ ಇರೋಂಥದ್ದು. ಇದೇ ನೀರು ನೆಲಮಂಗಲ ತಾಲೂಕಿನ ನಾಗರಿಕರಿಗೆ ಸಿಗುವಂಥದ್ದು. ಈ ನೀರನ್ನು ಕುಡಿಯುವಂತಹ ನೀವು ಅದೆಷ್ಟು ಧನ್ಯರು ಅಂತ ಪರಿಗಣಿಸಬೇಕಾಗುತ್ತೆ. ಹೆಚ್ಚಿನ ಇನ್ನೂ ಸಾಕಷ್ಟು ವಿಚಾರಗಳನ್ನು ವೃಷಭಾವತಿ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಹಲವಾರು ವ್ಯಕ್ತಿಗಳನ್ನು ಚರ್ಚೆ ಮಾಡೋದ್ರ ಮುಖಾಂತರ ನಾನು ಕೊಡ್ತಾ ಹೋಗ್ತೀನಿ. ಈ ಒಂದು ಹೋರಾಟದಲ್ಲಿ ವೃಷಭಾವತಿಯ ನೀರು ತಾಲೂಕಿಗೆ ಬೇಡ ಅನ್ನುವಂತಹ ಬಹುದೊಡ್ಡ ಒಂದು ಚಳುವಳಿಯನ್ನು ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಅಂತಹ ಒಂದು ಚಳುವಳಿಗಳಲ್ಲಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು, ಈ ಒಂದು ನೀರನ್ನು ವಿರೋಧ ಮಾಡುವಂಥವ್ರು, ನೀರು ಬೇಡ ಅನ್ನೋವಂಥವ್ರು ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಿ ಈ ವಿಷವನ್ನು ನೆಲಮಂಗಲಕ್ಕೆ ಬಾರದೇ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಒಂದು ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.